ಗೌರಿದ್ದು ಅವಶ್ಯವಾಗಿ ತೋರಿಸಿ. ಶ್ರೀಗೌರಿಯ ವೈಶಿಷ್ಟ್ಯ ಹೇಳಬೇಕು. ಇದು ಬಾಂಗ್ಲಾದೇಶದ ಬಾರ್ಡರು. ವಿಪರೀತ ದಬ್ಬಾಳಿಕೆ, ಕ್ರೌರ್ಯ ಈ ಎಲ್ಲ ಸುತ್ತಮುತ್ತ ಊರಲ್ಲಿ ಬಹುತೇಕ ಎಲ್ಲ ಮತಾಂತರ ಆಗಿದ್ದಾರೆ. ನಾನು ಉಳ್ಕೊಂಡ ಶಾಲೆಯಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಒಂದು ಹಳ್ಳಿ. ಆ ಹಳ್ಳಿಯದ್ದೀಗ ದೃಶ್ಯ ತೋರಿಸ್ತಾ ಇದ್ದಾರೆ ನೋಡಿ. ಎರಡೂ ಕಡೆಗಳಲ್ಲಿ ಮಾತೆಯರ ಉತ್ಸಾಹ ನೋಡಿ. ಇವರು ಯಾರು ಬಹಳ ಎಜುಕೇಟೆಡ್ ಅಲ್ಲ. ಆ ಹಳ್ಳಿಯಲ್ಲಿ ಇನ್ನೂ ಕೂಡ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿ ಅಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಇವರೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ದೇವಸ್ಥಾನದಿಂದ ಕೇವಲ 20 ಕಿಲೋಮೀಟರ್ ಬಾಂಗ್ಲಾದೇಶದ ಗಡಿ. ಈ ದೇವಸ್ಥಾನಕ್ಕೆ ಹೋಗುವ ಇಕ್ಕೆಲಗಳಲ್ಲಿ ಮನೆಗಳಿವೆ. ಒಂದು ಕೂಡ ನಮ್ಮವರದ್ದಲ್ಲ, ಎಲ್ಲ ಅನ್ಯಮತೀಯರದ್ದು. ಅವರ ದಬ್ಬಾಳಿಕೆ ಮಧ್ಯೆ ಈ ಜನ ಒಂದು ಅಲ್ಲಿ ಒದ್ದಾಡೋದನ್ನು ನಾವು ಕೇಳಿದರೆ ಅಪಾರವಾದ ನೋವಾಗುತ್ತೆ. ಅವರು ನನಗೆ ಗೊತ್ತಿರಲಿಲ್ಲ, ನನಗೆ ಅವರು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹಠ ಹಿಡಿದ್ರು. ನನ್ನ ಒಂದು ಸ್ವಭಾವ ಏನಂದರೆ, ಯಾರು ಈ ಥರ ಹಠ ಹಿಡಿತಾರೋ ಅದಕ್ಕಿಂತ ಹೆಚ್ಚು ಹಠ ಹಿಡಿದು ನಾನು ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಹೇಳೋದು ನನ್ನ ಸ್ವಭಾವ. ಹಾಗೆ ನಾನು ಅದನ್ನೇ ಹೇಳಿಬಿಟ್ಟೆ. ಆವಾಗ ಅಲ್ಲಿ ವ್ಯವಸ್ಥಾಪಕರೊಬ್ಬರು, ಅವರು ಕರ್ನಾಟಕದವರು, ಅಲ್ಲಿ ಹೋಗಿ ಈಗ RSSನ ಫುಲ್ ಟೈಮರ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದರು, ಗುರುಗಳೇ, ತಾವು ಒಂದು ಅವಶ್ಯವಾಗಿ ಒಂದು 5 ನಿಮಿಷ ಬಿಡು ಮಾಡ್ಕೊಂಡು ಹೋಗಿ ಬಂದರೆ ಎಷ್ಟೆಷ್ಟೋ ಒಳ್ಳೆಯದು. ಎಲ್ಲ ಒದ್ದಾಡ್ತಾ ಇದ್ದೇವೆ ನಾವು ಇಲ್ಲಿ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ. ಅದಕ್ಕೆ ಅವರಿಗೆ ಬಹಳ ಅಪೇಕ್ಷೆ ಇದೆ. ತಾವು ದಯವಿಟ್ಟು ಒಂದು ಸ್ವಲ್ಪ ಒಂದು ಅವಕಾಶ ಮಾಡಿಕೊಂಡು ಹೋಗಿ. ನಾನು ಅದನ್ನು ಕೇಳಿದ ಮೇಲೆ ತಕ್ಷಣ ಆಯಿತು ಅಂತ ಒಪ್ಪಿಕೊಂಡು ಇಲ್ಲಿಗೆ ಹೋಗಿದ್ದೇನೆ. ಆ ದೇವಸ್ಥಾನದಲ್ಲಿ ಸೇರಿದ ಆ ಜನಗಳು ನೋಡಿ, ಅಲ್ಲಿ ನಾನು ಆಶೀರ್ವಚನ ಮಾಡಿದೆ. ಅದಾದ ಮೇಲೆ ಅವರ ಸ್ವಾಗತ ಇತ್ಯಾದಿಗಳನ್ನ ಹೇಳೋದಕ್ಕೆ ಬಹಳ ಹೊತ್ತು ಬೇಕು, ನಾನು ಅದನ್ನು ಬಿಟ್ಬಿಡ್ತೇನೆ. ಅಲ್ಲಿ ಅವರು ಸೂಚನೆ ಕೊಟ್ಟುಬಿಟ್ರು, ಸ್ವಾಮಿಗಳ ದರ್ಶನ ಮಾಡಬಹುದು, ಆದರೆ ನೀವು ದೂರದಿಂದ ನಮಸ್ಕಾರ ಮಾಡಬೇಕು. ಅವರು ದಕ್ಷಿಣದಿಂದ ಬಂದಿದ್ದಾರೆ, ಸಂಪ್ರದಾಯ ಮುಟ್ಟಿ ನಮಸ್ಕಾರ ಮಾಡುವಂಥದ್ದು ಇಲ್ಲ, ದೂರದಿಂದ ಮಾಡಬೇಕು ಅಂತ. ಆ ಮಹಿಳೆಯರು, ಮಕ್ಕಳು ಅಷ್ಟೂ ಜನ ಆ ಮಾತನ್ನು ಎಂಥ ಪಾಲನೆ ಮಾಡ್ತಾರೆ ಅಂತ ಒಬ್ಬರು ಮತ್ತೆ ಹತ್ತಿರಕ್ಕೆ ಬಂದು ಮುಟ್ಟೋದಕ್ಕೆ ಬರಲೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನಾನು ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡಬೇಕಾದ್ದು ಅವರ ಶ್ರದ್ಧೆ. ಇಷ್ಟೆಲ್ಲ ಆದರೂ ಕೂಡ ಸನ್ಯಾಸಿಗಳೇ ಅಲ್ಲಿ ಯಾರೂ ಬರ್ತಾ ಇಲ್ಲ ಅಂತ ಪದೇ ಪದೇ ಅವರು ನಮಗೆ ಹೇಳ್ತಾ ಇದ್ದರೂ ಕೂಡ ಅದು ಎಲ್ಲಿಂದ ಸನ್ಯಾಸಿಗಳ ಬಗ್ಗೆ ಇಂಥ ಗೌರವ ಅವರಿಗೆ ಬಂದಿದೆ ನನಗೆ ಅರ್ಥ ಆಗಲಿಲ್ಲ. ಅಲ್ಲಿ ಕೇಳೋದಕ್ಕೆ ಸಮಯ ಇಲ್ಲ. ಏನು ಕಾರಣ ಅಂತಂದರೆ, ಈ ಮಾತೆಯರೆಲ್ಲ ಬಂದು ನಮಸ್ಕಾರ ಮಾಡಬೇಕಾದ್ರೆ ಅವರ ಕೈಯಲ್ಲಿದ್ದ ಚೂರುಪಾರು ಹಣವನ್ನು ಕಾಣಿಕೆ ರೂಪದಲ್ಲಿ ಸಮರ್ಪಣೆ ಮಾಡಿಯೇ ನಮಸ್ಕಾರ ಮಾಡಿ ಮುಂದಕ್ಕೆ ಹೋದರು ಅವರು. ಇದು ಈ ಸಂಪ್ರದಾಯ ಅವರಿಗೆ ಯಾರು ಹೇಳಿದ್ದು? ಅದೇ ನಮ್ಮೂರಿನಲ್ಲಿ ಇಷ್ಟೆಲ್ಲ ನಾವು ಸನ್ಯಾಸಿಗಳು ನಿತ್ಯ ಅತ್ಲಾಗಿ ಓಡಾಡ್ತಾ ಇದ್ದರೂ ಕೂಡ ಇಲ್ಲೇ ಎಷ್ಟು ಜನ ಬರಿಗೈಯಲ್ಲಿ ಬಂದು ಬಹಳ ಎಲ್ಲ ಸಂತೋಷಪಟ್ಟು ಸಮಸ್ಯೆ ಎಲ್ಲ ಹೇಳಿ ಪರಿಹಾರ ಕೇಳ್ಕೊಂಡು ಹೋಗೋರೆ ನಮ್ಮಲ್ಲಿ ಬಹಳ ಮಂದಿ ಇದ್ದಾರೆ. ಅಂಥದ್ರಲ್ಲಿ ಈ ಶ್ರೀಗೌರಿ ಅನ್ನೋ ಊರಿನಿಂದ 20-30 ಕಿಲೋಮೀಟರ್ ದೂರ ಬಾಂಗ್ಲಾ ಗಡಿ ಮತ್ತು ಇಂಥ ಭಯಾನಕವಾದಂಥ ಒಂದು ವಾತಾವರಣ, ಅಲ್ಲಿದ್ದಂತಹ ಈ ಮಾತೆಯರು ಈ ರೀತಿಯಲ್ಲಿದ್ದಾರೆ ಅಂತಂದರೆ, ನಾನು ಆಮೇಲೆ ಯೋಚನೆ ಮಾಡಿದೆ, ನಾನು ಹಠ ಹಿಡಿದು ಬರೋದಿಲ್ಲ ಅಂತ ಕೂತಿದ್ದು ಇದು ಯಾಕೋ ಸರಿ ಹೋಗಲಿಲ್ಲ ಅಂತ ಮತ್ತೆ ನನಗೆ ಮನಸ್ಸಿಗೆ ಬಂತು, ಪಶ್ಚಾತ್ತಾಪವೇ ಆಯಿತು. ಇಲ್ಲಿ ಒಂದು ಘಟನೆ ಹೇಳಬೇಕು. ಇಲ್ಲಿ ಈ ಶ್ರೀಗೌರಿ ಅನ್ನೋಲ್ಲಿ ಒಬ್ಬ ಹಾಸ್ಟೆಲ್ ವಾರ್ಡನ್, ಮೆಟ್ರಿಕ್ ಓದಿದ್ದು. ನಾನು ಇವತ್ತು ಅದನ್ನು ತರಲಿಲ್ಲ, ಫೋಟೋ ಮತ್ತು ಇದನ್ನು ತರಲಿಲ್ಲ. ಅದನ್ನೆಲ್ಲ ವಾಟ್ಸಪ್ಪಿಗೆಲ್ಲ ಅಥವಾ ಯೂಟ್ಯೂಬಿಗೆಲ್ಲ ಹಾಕ್ತಾರೆ ನಮ್ಮ ಪ್ರಶಾಂತ, ನೀವು ಅಲ್ಲೆಲ್ಲ ನೋಡಿ. ನಾನು ಹೇಳಬೇಕಾದೇನು ಅಂದರೆ, ಯಾವ ಊರಿನಲ್ಲಿ ಇಂಥ ಒಂದು ಪರಿಸ್ಥಿತಿ ಇದೆಯೋ ಅಷ್ಟಾದರೂ ಕೂಡ ಭಗವತ್ಪಾದ ಶಂಕರರ ಬಗ್ಗೆ ಹೇಗಿದೆ ಅಂತ. ಆ ಮನುಷ್ಯ ಹಾಸ್ಟೆಲ್ ವಾರ್ಡನ್ ಅಭಿಜಿತ್ ಭಟ್ಟಾಚಾರ್ಯಜಿ ಅಂತ ಅವನ ಹೆಸರು, ಮೆಟ್ರಿಕ್ ಓದಿದ್ದಂತ ನಾನು ವಿಚಾರಿಸಿದೆ. ಅವ ಒಂದು ಕಾವ್ಯ ಬರೆದು ಭಗವತ್ಪಾದರ ಬಗ್ಗೆ ಹಿಂದಿಯಲ್ಲಿ ಒಂದು ಕಾವ್ಯ ಬರೆದು ಒಂದು 7-8 ಶ್ಲೋಕ ಬರೆದಿದ್ದಾನೆ ಹಿಂದಿಯಲ್ಲಿ. ವೇದಾಂತ ಓದಿದವರು ಕೂಡ ಅಷ್ಟು ಚೆನ್ನಾಗಿ ಬರೀತಾರೋ ಇಲ್ಲೋ ನನಗಂತೂ ಸಂದೇಹ. ಅಷ್ಟು ಚೆನ್ನಾಗಿ ಭಗವತ್ಪಾದರ ಬಗ್ಗೆ ಒಂದು ಹಿಂದಿಯಲ್ಲಿ ಆ ಪದ್ಯಗಳನ್ನೆಲ್ಲ ಬರೆದಿದ್ದಾನೆ. ಮುಂದಿನ ದಿನಗಳಲ್ಲಿ ಅದನ್ನು ನೋಡಿ. ನಾನು ಉಲ್ಲೇಖ ಮಾಡಬೇಕಾದ್ದು, ಬಾಂಗ್ಲಾ ಗಡಿ ಇಂಥ ಒಂದು ಪರಿಸ್ಥಿತಿ. ಅಷ್ಟಾದರೂ ಕೂಡ ಒಂದು ಕಡೆಯಿಂದ ಮಾತೆಯರು ಹೀಗೆ, ಇನ್ನೊಂದು ಕಡೆಯಿಂದ ಶಂಕರರ ಬಗ್ಗೆ ಅಲ್ಲಿರತಕ್ಕಂಥ ಒಳಗೆ ಅವರ ಹೃದಯದಲ್ಲಿ ಹೇಗಿದೆ ಭಾವನೆಗಳು ಅಂತ ಅನ್ನೋದನ್ನು ಕೂಡ ನಾವು ವಿಶೇಷವಾಗಿ ಗಮನಕ್ಕೆ ತಂದುಕೊಳ್ಬಹುದು. ಅದಾದ